ಎಲ್ರಿಗೂ ನಮಸ್ಕಾರ. ಇವತ್ತು HSTR ಅಂತಕ್ಕಂಥದ್ದು ಅಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋವನ್ನು ಇವತ್ತು ಮಾಡ್ತಾ ಇದ್ದೀನಿ. ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಮೊದಲೊಂದು ವಿಡಿಯೋ ಮಾಡಿದ್ವಿ. ಯಾವುದು ಅಂತಂದಾಗ ಪತ್ರಿಕೆ 1 ಅಂತಕ್ಕಂಥದ್ದು, ಪೇಪರ್ 1 ಅಂತಕ್ಕಂಥದ್ದು. ಈಗ ಆಲ್ರೆಡಿ ಪೇಪರ್ 1ನಲ್ಲಿ ಈ ಒಂದು ಸಾಮಾನ್ಯ ಪತ್ರಿಕೆ 100 ಅಂಕಗಳು ಬರ್ತಾವೆ ಅಂತ ಹೇಳಿದ್ರೆ ನಾನು ಅಲ್ಲಿ ಬರ್ತಕ್ಕಂಥ ವಿಷಯಗಳ ಬಗ್ಗೆ ಚರ್ಚೆ ಮಾಡಿದ್ವಿ. ನಾವು GK ಅಂತಕ್ಕಂಥದ್ದು, ಮೆಂಟಲ್ ಅಬಿಲಿಟಿ, ಶೈಕ್ಷಣಿಕ ಮನೋವಿಜ್ಞಾನ, ಅದಾದ ಕೂಡಲೇ ಅವ್ರದ್ದು ಇಂಗ್ಲೀಷು ಮತ್ತು ಕಂಪ್ಯೂಟರು, ಅಲ್ಲಿ ಏನೇನು ಪಠ್ಯಕ್ರಮಗಳನ್ನು ನಾವು ಓದಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಏನು ಮಾಡಿದ್ದೀವಿ ಅಂತಂದಾಗ ಮೊದಲನೇ ವಿಡಿಯೋದಲ್ಲೇ ಇವತ್ತು ಈಗ ಆಲ್ರೆಡಿ ಚರ್ಚೆಯನ್ನು ಮಾಡಿದೆ ನಾವು. ನೆಕ್ಸ್ಟ್ ಇವತ್ತು ಏನು ಅಂದಾಗ ಈ ಒಂದು ಬಹಳಷ್ಟು ವಿದ್ಯಾರ್ಥಿಗಳು ಆ ಒಂದು ವಿಡಿಯೋ ಮಾಡಿದಾಗ ಈ ಒಂದು ಕಾಮೆಂಟಲ್ಲಿ ಬರೆದ್ರು, ಇದೇ ಥರ ಪತ್ರಿಕೆ 2 ಮಾಡ್ರಿ ಸರ್ ಅಂತಕ್ಕಂಥದ್ದು. ಪತ್ರಿಕೆ 2ರಲ್ಲಿ ಯಾವುದನ್ನು ಮಾಡ್ರಿ ಅಂತಂದಾಗ ಕನ್ನಡ ಕಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ನಾವು ಅಧ್ಯಯನ ಮಾಡಬೇಕು, ಅದರ ಸಿಲೆಬಸ್ ಏನಿರುತ್ತೆ, ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಿದರೆ ಈ ರೀತಿಯಾಗಿ ಈ ಒಂದು ಕಾಮೆಂಟ್ ಆಧರಿಸಿ ಇವತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನಿರ್ದಿಷ್ಟ ಪತ್ರಿಕೆ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾವುದಾಗ ನಿರ್ದಿಷ್ಟ ಪತ್ರಿಕೆ ಅಂತಕ್ಕಂಥದ್ದು ಇದರ ಪತ್ರಿಕೆ 2 ಅಂತ ಕರೀತಾರೆ. ನಿರ್ದಿಷ್ಟ ಪತ್ರಿಕೆ ಅಂತಂದ್ರೆ ಪತ್ರಿಕೆ 2 ಅಂತ ಕರೀತಾರ. ಈ ಒಂದು ನಿರ್ದಿಷ್ಟ ಪತ್ರಿಕೆಯಲ್ಲಿ ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಂತಂದಾಗ ಕಲಾ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟ್ಸ್ ಅಂತಕ್ಕಂಥದ್ದು. ಯಾವುದು ಅಂತಂದಾಗ ಆರ್ಟ್ಸ್. ಈ ಒಂದು ಆರ್ಟ್ಸ್ ಇದನ್ನ ಕನ್ನಡ ಕಲಾ ಅಂತ ಕರಿಬಹುದು ನಾವು. ಪೋಸ್ಟ್ಗಳು ಯಾವಾಗಲೂ ಈ ಒಂದು ಆರ್ಟ್ಸ್ ಅಲ್ಲಿ 2 ಇರ್ತವೆ. ಆರ್ಟ್ಸ್ ಅಲ್ಲಿ 2 ಇರ್ತಾವ. ಒಂದು ಕನ್ನಡ ಕಲಾ, ಇನ್ನೊಂದು ಯಾವುದು ಅಂತಂದಾಗ ಇಂಗ್ಲಿಷ್ ಕಲಾ ಅಂತಕ್ಕಂಥದ್ದು. ಕನ್ನಡ ಕಲಾ ಮತ್ತು ಇಂಗ್ಲಿಷ್ ಕಲಾ. ಕನ್ನಡ ಕಲಾಕ್ಕೆ ನಾವು ಡಿಗ್ರಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಬರ್ತದೆ. ಇಂಗ್ಲಿಷ್ ಕಲಾ ಟೀಚರ್ ಆಗಬೇಕು ಅಂತಂದ್ರೆ ಡಿಗ್ರಿಯಲ್ಲಿ ಕಡ್ಡಾಯವಾಗಿ ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿರಬೇಕು ಅಂತ ನಿಯಮ ಇದೆ. ಆದರೂ ಸಹ ಅಲ್ಲಿ ನಾವೇನಾದ್ರೂ ಕೇಳಿದ್ರೆ ಈ ಒಂದು ಕನ್ನಡ ಕಲಾ ಮತ್ತು ಇಂಗ್ಲಿಷ್ ಕಲಾ 2 ಇರ್ತವೆ. ಅಲ್ಲಿ ನಾವು ಆಪ್ಷನ್ ಮಾಡಲಿಕ್ಕೆ ಪ್ರಿಫರೆನ್ಸ್ಗೆ ಇಂಗ್ಲಿಷ್ ಇದ್ದರೆ ಇಂಗ್ಲಿಷ್ ಟಿಕ್ ಮಾಡಿ ನಿಮ್ಗೆ ಅನುಕೂಲ ಆಗಬಹುದು ಅಂತಕ್ಕಂಥ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ ನಾನು. ಈ ಒಂದು ಕನ್ನಡ ಕಲಾ ಅಂತ ಬಂದಾಗ ಆರ್ಟ್ಸ್ ಅಂತ ಬಂದಾಗ ಇದು 100 ಅಂಕಗಳ ಒಂದು ಪತ್ರಿಕೆ. ಈ ಒಂದು ಸಾಮಾನ್ಯ ಪತ್ರಿಕೆ ಸಹ 100 ಅಂಕ ಇರುತ್ತೆ. ಜೊತೆಗೆ ಯಾವುದು ಅಂತಂದಾಗ ನಿರ್ದಿಷ್ಟ ಪತ್ರಿಕೆ ಕನ್ನಡ ಕಲಾ ಸಹ ಏನಾಗಿರುತ್ತೆ ಅಂದಾಗ 100 ಅಂಕಗಳನ್ನು ಹೊಂದಿರುತ್ತೆ. ಈ ಒಂದು 100 ಅಂಕ ಅಂತಕ್ಕಂಥದ್ದು ಯಾವ ರೀತಿಯಾಗಿರತಕ್ಕಂತಹ ಪಠ್ಯಕ್ರಮವನ್ನು ಹೊಂದಿರುತ್ತೆ, ಯಾವ ಒಂದು ಪಠ್ಯಕ್ರಮದ ಆಧರಿಸಿ ಇದನ್ನ ರಚನೆ ಮಾಡಲಾಗಿದೆ, ಇದು ಯಾವ ಮುಖ್ಯವಾಗಿರತಕ್ಕಂಥ ವಿಷಯಗಳು. ಇಲ್ಲಿ ಅವರು ಬಹಳಷ್ಟು ಒಂದು ಕಂಪೋಸ್ ಮಾಡಿರ್ತಕ್ಕಂಥ ವಿಷಯಗಳು ಅಂತಂದಾಗ ಇಲ್ಲಿ ಮುಖ್ಯವಾಗಿ 6 ವಿಷಯಗಳನ್ನು ನಾವಿಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ. ಯಾವುದು 6 ವಿಷಯಗಳು. ಒಂದು ಹಿಸ್ಟ್ರಿ ಸಂಬಂಧಪಟ್ಟಂತೆ, ಯಾವುದು ಅಂತಂದಾಗ ಹಿಸ್ಟ್ರಿ ಸಂಬಂಧಪಟ್ಟಂತೆ ಒಂದು ಪ್ರಶ್ನೆಗಳು. ನಂತರ ಜಿಯೋಗ್ರಫಿ ಅಂತಕ್ಕಂತಹ ಒಂದು ಟಾಪಿಕ್. ಅದೇ ರೀತಿಯಾಗಿ ಸಿವಿಕ್ಸ್. ಈ ಸಿವಿಕ್ಸ್ ಅಂತ ನನಗೆ ನಾವು ಯಾವುದನ್ನು ಓದಬೇಕು ಅಂತಂದಾಗ ICಯನ್ನು ಓದಬೇಕು. ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಪಾಲಿಟಿ ಅಂತಕ್ಕಂಥ ವಿಷಯವನ್ನು ನಾವಿಲ್ಲಿ ಓದಬೇಕಾಗುತ್ತೆ. ಇಲ್ಲಿ ಬಂದಾಗ ಸಿವಿಕ್ಸ್ ಅಂತ ಬಂದಾಗ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯಲ್ಲಿ ಈ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದೇವೆ. ಅದರ ಆಧರಿಸಿ ನಾವು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂತಹ ಕಂಟೆಂಟ್ ಅನ್ನ ನಾವಿಲ್ಲಿ ಓದಬೇಕಾಗುತ್ತೆ. ಎಕಾನಮಿಕ್ಸ್ ಅಂತಕ್ಕಂಥ ಅರ್ಥಶಾಸ್ತ್ರ ಅಂತ ಬರುತ್ತೆ. ಅರ್ಥಶಾಸ್ತ್ರ ಅಂತಂದಾಗ ಇಡೀ ಸಂಪೂರ್ಣವಾಗಿರ್ತಕ್ಕಂಥ ಅರ್ಥಶಾಸ್ತ್ರ ನಮಗೆ ಮುಖ್ಯ ಆಗಲ್ಲ. ಅಲ್ಲಿ 8ನೇ ಕ್ಲಾಸಲ್ಲಿ, 9ನೇ ಕ್ಲಾಸಲ್ಲಿ, 10ನೇ ಕ್ಲಾಸ್ನಲ್ಲಿ ಇರತಕ್ಕಂತಹ ಎಕಾನಮಿಕ್ಸ್ ಟಾಪಿಕ್ಗಳನ್ನ ಅಲ್ಲಿ ಯಾವುದಕ್ಕೆ ಮಹತ್ವ ಕೊಟ್ಟಿದ್ದಾರೆ ಅದನ್ನ ಸ್ವಲ್ಪ ನಾವು PU ಲೆವೆಲ್ ಅಲ್ಲಿ ಓದಿದರೆ ಸಾಕು. ಅದೇ ರೀತಿಯಾಗಿ ಸಮಾಜಶಾಸ್ತ್ರ ಅಂತ ಬರುತ್ತೆ. 8, 9 ಮತ್ತು 10ನೇ ತರಗತಿಯಲ್ಲಿ ಸಮಾಜಶಾಸ್ತ್ರ ಕೊಟ್ಟಿದ್ದಾರೆ, ಅದನ್ನ ನಾವು ಓದಬೇಕು. ವಾಣಿಜ್ಯ ಶಾಸ್ತ್ರ ಅಂತ ಇದು ಸಹ 8, 9, 10ನೇ ತರಗತಿಯ ಟೆಕ್ಸ್ಟ್ ಬುಕ್ ಅಲ್ಲಿ ಬಂದಿರತಕ್ಕಂತಹ ವಾಣಿಜ್ಯ ಶಾಸ್ತ್ರವನ್ನ ಓದಬೇಕು. ಆಮೇಲೆ ಇಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ಅಂಕಗಳನ್ನ ವಿಂಗಡಣೆ ಮಾಡಿದ್ದಾರೆ 100 ಅಂಕಗಳಲ್ಲಿ. ಮೊದಲು ಬಹುತೇಕವಾಗಿರುವಾಗ ಇಲ್ಲಿ 100 ಅಂಕಗಳಲ್ಲಿ ಅತಿ ಹೆಚ್ಚು ಅಂಕ ವಿಭಜನೆ ಆಗ್ತಕ್ಕಂಥದ್ದು ಯಾವುದಕ್ಕೆ ಅಂತಂದಾಗ ಇತಿಹಾಸಕ್ಕೆ. ಎಷ್ಟು ಅಂತಂದಾಗ ಸುಮಾರು 40ರಿಂದ 50 ಅಂಕಗಳು ಇಲ್ಲಿ ಬರ್ತವೆ. ಸಹಜವಾಗಿ ಏನಾಗ್ಬೋದು 40 ಅಂಕಗಳು. ಕೆಲವು ಸಂದರ್ಭಗಳಲ್ಲಿ 4 ಟಾಪಿಕ್ ಇದ್ದು ಇತಿಹಾಸ, ಭೂಗೋಳ, ಪೌರನೀತಿ, ಅರ್ಥಶಾಸ್ತ್ರ, ಅವಾಗ 50 ಅಂಕಗಳು ಕೊಟ್ಟಿದ್ರು.
ಸುಮಾರು 40ರಿಂದ 50 ಅಂಕಗಳು ಎಲ್ಲಿ ಬರ್ತದೆ ಅಂದಾಗ ಇತಿಹಾಸ ಟಾಪಿಕ್. ಅಂದರೆ ಇಲ್ಲಿ ಕಂಟೆಂಟು ಜಾಸ್ತಿ ಇದೆ, ಸಿಲೆಬಸ್ ಜಾಸ್ತಿ ಇದೆ, ಅದಕ್ಕೆ ಸಂಬಂಧಪಟ್ಟ ಅಂಕಗಳು ಸಹ ಜಾಸ್ತಿ ಬರ್ತವೆ. ಅದೇ ರೀತಿ ಭೂಗೋಳಶಾಸ್ತ್ರ ಸಂಬಂಧಪಟ್ಟಂತೆ ಸುಮಾರು 10ರಿಂದ 15 ಪ್ರಶ್ನೆಗಳು ಬಂದಿರ್ತವೆ. ಇದಕ್ಕೆ ಸಹ 10 ಪ್ರಶ್ನೆಗಳು, ಇದಕ್ಕೆ ಸಹ 10 ಪ್ರಶ್ನೆಗಳು, ಇದಕ್ಕೆ ಸಹ 10 ಪ್ರಶ್ನೆಗಳು, ಇದಕ್ಕೆ ಸಹ 10 ಪ್ರಶ್ನೆಗಳು. ಟೋಟಲ್ ಏನಂದಾಗ ಈ ಒಂದು 10ರಿಂದ 15 ಅಥವಾ ಇಲ್ಲಿ 15 ಕೊಟ್ಟರೆ ಟೋಟಲ್ ಇಲ್ಲಿ 40 ಅಂಕಗಳು ಕೊಟ್ಟರೆ ಇಲ್ಲಿ ಸುಮಾರು 60 ಅಂಕಗಳು ಈ ಒಂದು ಭೂಗೋಳ, ಪೌರ್ಣೀತಿ, ಅರ್ಥಶಾಸ್ತ್ರ, ಸಮಾಜಶಾಸ್ತ್ರ, ವಾಣಿಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಂಗಡಣೆ ಮಾಡ್ತಾರೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದಾಗ ನಾವು ನೇಮಕಾತಿ ಆಗಲೇಬೇಕು ಅಂತಂದ್ರೆ ಈ ಎಲ್ಲ ಕಂಟೆಂಟನ್ನು ಲೈನ್ ಟು ಲೈನ್ ನಾವೇನು ಮಾಡಬೇಕಾಗುತ್ತೆ ಅಂತಂದಾಗ ವರ್ಕ್ ಮಾಡ್ತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿ ಕಂಡು ಬರುತ್ತೆ. ಅಂದರೆ ಪ್ರತಿಯೊಂದನ್ನು ಸಹ ನಾವೇನು ಮಾಡಬೇಕು ಅಂತಂದಾಗ ಕಡ್ಡಾಯವಾಗಿ ಓದಲೇಬೇಕು. ಆಯ್ತಾ? ಇಷ್ಟು ಅಂಶಗಳು ಅಂತಕ್ಕಂಥದ್ದು. ಒಂದು ನಿಮಿಷ. ಇಲ್ಲಿ ಈ ಒಂದು ವಿಷಯಗಳಲ್ಲಿ ಪ್ರತಿಯೊಂದನ್ನ ಯಾವ ರೀತಿಯಾಗಿ ಚರ್ಚೆ ಮಾಡೋಣ ಅಂತಕ್ಕಂಥದ್ರ ಬಗ್ಗೆ ನೋಡೋಣ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿರ್ತಕ್ಕಂತಹ ವಿಷಯಗಳನ್ನು ನಾವಿಲ್ಲಿ ಓದಬೇಕಾಗುತ್ತೆ. ಇತಿಹಾಸ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಓದಬೇಕು ಅಂತಂದಾಗ ಮುಖ್ಯವಾಗಿ ಇಲ್ಲಿ ಕೇಳಿರ್ತಕ್ಕಂಥದ್ದು ಏನಂದಾಗ 8, 9, 10ನೇ ಪಠ್ಯಕ್ರಮದ ಟಾಪಿಕ್ಗಳು ಇಲ್ಲಿ ಬರ್ತಕ್ಕಂತಹ ಟಾಪಿಕ್ಸ್. ಈ ಟಾಪಿಕ್ ಏನು ಅಂತಂದ್ರೆ 8ನೇ ತರಗತಿ ಎಲ್ಲಿಂದಂದಾಗ ಈ ಮನುಷ್ಯ ಅಂತಕ್ಕಂಥದ್ದು ಎಲ್ಲಿಂದಂದಾಗ ಶಿಲಾಯುಗದಿಂದ ಇತಿಹಾಸ ಪೂರ್ವ ಯುಗ ಅಂತ ಕರಿತೀವಿ ನಾವು. ಇತಿಹಾಸ ಪೂರ್ವ ಯುಗದಿಂದ ಆರಂಭ ಆಗಿ ಅಲ್ಲಿಂದ ಸಿಂಧು ನಾಗರಿಕತೆ, ವೈದಿಕ ನಾಗರಿಕತೆ, ಜಗತ್ತಿನ ಪುರಾತನವಾಗಿರ್ತಕ್ಕಂಥ ನಾಗರಿಕತೆಗಳು, ಅದಾದ ಕೂಡಲೇ ಭಾರತೀಯ ಸಂಬಂಧಪಟ್ಟಂತಹ ಈ ಒಂದು ಮಹಾಜನಪದಗಳು, ಗಣರಾಜ್ಯಗಳು, ಅದಾದ ಕೂಡಲೇ ಮೌರ್ಯರು, ನಂತರ ಯಾರು ಅಂತಂದಾಗ ಅಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿ ಮುಖ್ಯವಾಗಿ 8ನೇ ತರಗತಿಯಲ್ಲಿ ಪ್ರಾಚೀನ ಭಾರತ ಇತಿಹಾಸದ ಬಗ್ಗೆ ಉಲ್ಲೇಖವನ್ನು ಮಾಡಲಾಗಿದೆ. ಯಾವುದಂದಾಗ ಪ್ರಾಚೀನ ಭಾರತದ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಲ್ಲಿ ಅಂತಂದಾಗ 8ನೇ ತರಗತಿಯಲ್ಲಿ ಈ ಒಂದು ಕಂಟೆಂಟ್ ಇದೆ. ಅದೇ ರೀತಿ 9ನೇ ತರಗತಿಯಲ್ಲಿ ಏನಂದಾಗ ಮಧ್ಯಕಾಲೀನ ವಿಷಯಕ್ಕೆ ಸಂಬಂಧಪಟ್ಟಂತೆ ಟಾಪಿಕ್ಗಳು ಕಂಡು ಬರ್ತವೆ. ಮಧ್ಯಕಾಲೀನ ಭಾರತೀಯಾಸ ಜೊತೆಗೆ ಯಾವುದು ಅಂತಂದಾಗ ಯುರೋಪಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಮಧ್ಯಯುಗಕ್ಕೆ ಸಂಬಂಧಪಟ್ಟಂತಹ ನಂತರ ಕೆಲವೊಂದು ಕ್ರಾಂತಿಗಳಿಗೆ ಸಂಬಂಧಪಟ್ಟಂತಹ ಕಂಟೆಂಟ್ ಎಲ್ಲಿ ಇದೆ ಅಂತಂದಾಗ 9ನೇ ತರಗತಿಯಲ್ಲಿ ಇದೆ. ಅದೇ ರೀತಿ 10ನೇ ತರಗತಿ ಬಂದಾಗ ಇಲ್ಲಿ ಮುಖ್ಯವಾಗಿ ಯಾವುದು ಅಂತಂದಾಗ ಆಧುನಿಕ ಭಾರತ ಅಂತ ಬಂದಾಗ ಯುರೋಪಿಯನ್ನರ ಆಗಮನದಿಂದ ಹಿಡ್ಕೊಂಡು ಇಲ್ಲಿ ಏನಂದಾಗ ಭಾರತಕ್ಕೆ ಬಂದಿರತಕ್ಕಂಥ ಯುರೋಪಿಯನ್ನರ ಆಗಮನ ಹಿಡ್ಕೊಂಡು ಎಲ್ಲಿ ಅಂತಂದಾಗ ಈ ಒಂದು ಸಮಕಾಲೀನ ವಿಶ್ವ ಅಂತಕ್ಕಂಥ ಪ್ರಸ್ತುತದಲ್ಲಿ ಈ ಒಂದು ಶೀತಲ ಸಮರ ಇರ್ಬೋದು, 1ನೇ ಮಹಾಯುದ್ಧ ಇರ್ಬೋದು, 2ನೇ ಮಹಾಯುದ್ಧ ಇರ್ಬೋದು, ವಿಶ್ವಸಂಸ್ಥೆ ಇರ್ಬೋದು, ಪ್ರೆಸೆಂಟು ಈ ಒಂದು ವಿಶ್ವದಲ್ಲಿ ಯಾವ ರೀತಿಯಾಗಿರ್ತಕ್ಕಂತಹ ವಿಷಯಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಸಮಕಾಲೀನ ವಿಶ್ವದವರೆಗೆ ಏನಂದಾಗ ಕಂಟೆಂಟ್ಗಳನ್ನು ನಾವು ಕಾಣಬಹುದು. 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಈ ರೀತಿಯಾಗಿ ನಾವು ಪಠ್ಯಕ್ರಮಗಳಿದ್ದಾವೆ. ಈ ರೀತಿಯಾಗಿರ್ತಕ್ಕಂತಹ ಪಠ್ಯಕ್ರಮಕ್ಕೆ ನಾವು ಯಾವ ರೀತಿಯಾಗಿ ಅಧ್ಯಯನವನ್ನು ಮಾಡಬೇಕಾಗುತ್ತೆ. ಇತಿಹಾಸವನ್ನ ಅಧ್ಯಯನ ಮಾಡಬೇಕು ಅಂತಂದ್ರೆ ಯಾವ ಪುಸ್ತಕಗಳು ಸೂಕ್ತ ಅಂತಕ್ಕಂತಹ ಅಂಶ ನಮಗೆ ಗೊತ್ತಿರ್ತಕ್ಕಂಥದ್ದು ಅವಶ್ಯಕ ಇರುತ್ತೆ. ಇಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಕೇಳಿರ್ತಕ್ಕಂತಹ ಪ್ರಶ್ನೆಗಳು ಕೇಳಿರ್ತಕ್ಕಂಥದ್ದು ಏನು ಅಂತಂದಾಗ ಯಾವ ವಿಷಯಗಳನ್ನ ನಾವು ಓದಬೇಕು ಅಂತಂದ್ರೆ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ
ಇಲ್ಲಿ ಇತಿಹಾಸ ಸಂಬಂಧಪಟ್ಟಂತೆ ಯಾವ ಕಂಟೆಂಟನ್ನು ಓದಬೇಕು ಅಂತಂದರೆ ನಾವು ಮುಖ್ಯವಾಗಿ ಪ್ರಾಚೀನ ಭಾರತೀಯಾಸದ ಪುಸ್ತಕಗಳನ್ನು ಓದಬೇಕು. ಪ್ರಾಚೀನ ಭಾರತೀಯಾಸ, ಮಧ್ಯಕಾಲೀನ ಭಾರತೀಯಾಸ, ಆಧುನಿಕ ಭಾರತೀಯಾಸ, ಯುರೋಪ್ ಇತಿಹಾಸ ಜೊತೆ ಕರ್ನಾಟಕ ಇತಿಹಾಸ ಅಂತಕ್ಕಂಥ ಇಷ್ಟು ಕಂಟೆಂಟ್ಗಳನ್ನು ನಾವು ಇತಿಹಾಸದಲ್ಲಿ ಓದಬೇಕಾಗುತ್ತೆ. ನಂತರ ಇಲ್ಲಿ ಯಾವ ಪುಸ್ತಕಗಳನ್ನು ನಾವು ಓದಬೇಕಾಗುತ್ತೆ ಅಂತಕ್ಕಂಥ ಯಾವ ಪುಸ್ತಕಗಳನ್ನು ಓದಬೇಕು, ಯಾವ ಪುಸ್ತಕಗಳನ್ನು ಓದಬೇಕು ಅಂತಂದರೆ ಮುಖ್ಯವಾಗಿ ನಾವು ಓದಬೇಕಾಗಿರ್ತಕ್ಕಂಥ ಪುಸ್ತಕಗಳು 6ನೇ ತರಗತಿ ನೋಡ್ರಿ, 6ನೇ ತರಗತಿ ಪುಸ್ತಕಗಳನ್ನು ಓದಬೇಕು. 6ನೇ ತರಗತಿಯ ಇತಿಹಾಸ ಪುಸ್ತಕವನ್ನು, 7ನೇ ತರಗತಿಯ ಇತಿಹಾಸ ಪುಸ್ತಕವನ್ನು, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ಪಠ್ಯ ಪುಸ್ತಕಗಳನ್ನು, 10ನೇ ತರಗತಿಯ ಪಠ್ಯ ಪುಸ್ತಕಗಳು. ಈ 10ನೇ ತರಗತಿಯ ಪಠ್ಯ ಪುಸ್ತಕಗಳು ಅಂತ ಬಂದಾಗ ನಾವು ಹೆಂಗೆ ಓದಬೇಕು ಅಂತಂದಾಗ ಲೈನ್ ಟು ಲೈನ್ ಓದಬೇಕು. ಲೈನ್ ಟು ಲೈನ್ ಓದಬೇಕು. 10ನೇ ತರಗತಿ ಪುಸ್ತಕಗಳು ಅಂದಾಗ 6, 7, 8, 9, 10ನೇ ತರಗತಿಯ ಪುಸ್ತಕಗಳನ್ನು ಲೈನ್ ಟು ಲೈನ್. ನನ್ನ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ ಟೆಕ್ಸ್ಟ್ ಬುಕ್ಗಳನ್ನು ಓದ್ತಾ ಇರೋ ತಕ್ಷಣವೇ ಇದಕ್ಕೊಂದು ಟೈಮ್ ಕೊಡ್ಬೇಕು. ನಾವು ಫಸ್ಟ್ ನಾವು ಓದ್ತಿರ್ಬೇಕು ಅಂತಂದಾಗ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ನಾವು ಪ್ರೌಢಶಾಲೆಗೆ ಪಾಠ ಮಾಡಬೇಕಾಗೋದ್ರಿಂದ ಹಂಗಾಗಿ ಇಲ್ಲಿ ಈ ಟಾಪಿಕ್ಗಳು ಬಹಳಷ್ಟು ಇಂಪಾರ್ಟೆಂಟ್. ಇಲ್ಲಿ ಈ ಟಾಪಿಕ್ಗಳು ಬಹಳಷ್ಟು ಮಹತ್ವದ್ದು. ಈ ಟಾಪಿಕ್ಗಳು ಬಹಳಷ್ಟು ಮಹತ್ವದ್ದು ಅಂತಂದಾಗ ನಾವು ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಕಂಟೆಂಟನ್ನು, ಪ್ರತಿಯೊಂದು ಲೈನನ್ನು ನಾವು ಇಲ್ಲಿ ಬೇಕಾಗುತ್ತೆ. ನಾವು ಓದಬೇಕು ಅಂತಂದರೆ ನಾನು ಫಸ್ಟ್ ಟೈಮ್ ಈ ಒಂದು ಆರ್ಟ್ಸ್ ಯಾವುದೊಂದಾಗ 8, 9ನೇ ತರಗತಿ ಅಥವಾ 6ನೇ ತರಗತಿಯಿಂದ ಓದ್ತಾ ಇದ್ದೀನಿ ಅಂತಂದರೆ ಅದಕ್ಕೊಂದು ಟೈಮ್ ಕೊಡಬೇಕು. 15 ದಿನದಲ್ಲಿ ನಾನು ಈ ಒಂದು ಟಾಪಿಕ್ಗಳನ್ನು ಅಂದರೆ ಈ ಪುಸ್ತಕಗಳನ್ನು ಕಂಪ್ಲೀಟ್ ಮಾಡ್ತೀನಿ. ಫಸ್ಟ್ ನಾನು ಓದಬೇಕು ಅಂತಂದಾಗ 15 ದಿನದಲ್ಲಿ ಏನು ಮಾಡಬೇಕು, ನಾನು ಈ ಪುಸ್ತಕಗಳನ್ನು ಕಂಪ್ಲೀಟು 6ರಿಂದ 10ನೇ ಕ್ಲಾಸ್ವರೆಗೆ ಇರ್ತಕ್ಕಂಥ ಪುಸ್ತಕಗಳನ್ನು ಕಂಪ್ಲೀಟ್ ಮಾಡ್ತೀನಿ ಅಂತಕ್ಕಂಥ ನಾನು ಟಾರ್ಗೆಟ್ ಇಟ್ಕೋಬೇಕು. ಅದಾದ ಕೂಡಲೇ ನಾನು 2ನೇ ಸಲ ಓದಬೇಕು ಅಂತಂದಾಗ 13 ದಿನದಲ್ಲಿ ಓದ್ತೀನಿ ಅಂತಕ್ಕಂಥದ್ದು ಬರಬೇಕು. ನಾನು 3ನೇ ಸಲ ಓದಿರ್ಬೇಕು ಅಂದಾಗ 10 ದಿನದಲ್ಲಿ ನಾನು ಓದ್ತೀನಿ ಅಂತಕ್ಕಂಥ ರೆಡಿ ಇಟ್ಕೋಬೇಕು. ನಾವು ಈ ಥರ ಓದಿದಾಗ ಈ ಒಂದು ಹೈಸ್ಕೂಲ್ಗೆ ಓದಬೇಕು ಅಂತಂದರೆ ಕನಿಷ್ಠ 10 ಬಾರಿ ಆದರೂ 5ನೇ ತರಗತಿ 6ನೇ ತರಗತಿ ನಿಲ್ಕೊಂಡು 10ನೇ ತರಗತಿ ಇರ್ತಕ್ಕಂಥ ಟೆಕ್ಸ್ಟ್ ಬುಕ್ಗಳನ್ನು ನಾವು ಕಡ್ಡಾಯವಾಗಿ ಓದಲೇಬೇಕು. ಈ ರೀತಿ ಓದಿದಾಗ ಮಾತ್ರ ಏನಾಗುತ್ತೆ ಅಂದಾಗ ನಾವು ಏನು ಅನ್ಕೊಂಡಿದ್ವಿ ನೋಡ್ರಿ ಅದು ಗರಿಷ್ಠವಾಗಿ ಮುಟ್ಲಿಕ್ಕೆ ಏನಾಗುತ್ತೆ, ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಇತಿಹಾಸಕ್ಕೆ ವಿಷಯ ಸಂಬಂಧಪಟ್ಟಂತೆ PU1 ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗವರ್ಮೆಂಟ್ ಬುಕ್ಸ್ಗಳು ಪ್ರತಿ ಸರ್ಕಾರ ಈ ಒಂದು ಟೆಕ್ಸ್ಟ್ ಬುಕ್ ಮಾಡಿರ್ತಕ್ಕಂತಹ PU1 ಬುಕ್ಗಳು ಜೊತೆಗೆ PU2 ಬುಕ್ಗಳು ಇವೆರಡನ್ನ ಸಹ ನಾವಿಲ್ಲಿ ಓದಬೇಕು. ನಾವು ಜಾಸ್ತಿ ಕಂಟೆಂಟ್ ಇರ್ತಕ್ಕಂಥದ್ದು ಎಲ್ಲಿ ಅಂತಂದಾಗ PU2ದಲ್ಲಿ ಜಾಸ್ತಿ ಕಂಟೆಂಟ್ ಇಂಡಿಯನ್ ಇತಿಹಾಸ, ಭಾರತ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಅಲ್ಲಿರ್ತಕ್ಕಂತಹ ಲೈನ್ ಟು ಲೈನ್ ಇಲ್ಲಿ ಓದಬೇಕಾಗುತ್ತೆ ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ನಮಗೆ ಸ್ವಲ್ಪ ಈ ನೇಮಕಾತಿ ಆಗಬೇಕು ಅಂತಂದರೆ NCERT ಬುಕ್ಗಳನ್ನು ಓದಬೇಕು ಅಂತ ಹೇಳ್ತಾರೆ. NCERT ಪುಸ್ತಕಗಳನ್ನು ಓದಬೇಕು. NCERT ಪುಸ್ತಕಗಳು ನಮ್ಗೆ ಏನಂದಾಗ ಇಂಗ್ಲೀಷ್ ಮಾಧ್ಯಮದಲ್ಲಿ ಸಿಗ್ತವೆ. ಇಂಗ್ಲೀಷ್ ಮಾಧ್ಯಮದಲ್ಲಿ ಸಿಗ್ತಾವೆ ಅಂತಂದರೆ ಕನ್ನಡ ಮಾಧ್ಯಮದಲ್ಲಿ NCERT ಬುಕ್ಗಳು ಸಿಗ್ತಾವ ಅಂತಂದರೆ ಸಿಗಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು ಅಂತಂದಾಗ NCERT ಸಿಲೆಬಸನ್ನು ತಮಿಳುನಾಡು ಸರ್ಕಾರ ಏನು ಮಾಡಿದೆ, ಯಾವುದಂದಾಗ ತಮಿಳುನಾಡು ಸರ್ಕಾರ ನೇರವಾಗಿ ಯಥಾವತ್ತಾಗಿ ಡೌನ್ಲೋಡ್ ಮಾಡಿ ಅಂದರೆ ಅತ್ತಿಂದಾಗ NCERT ಸಿಲೆಬಸ್ ಇದೆ. ಆ NCERT ಸಿಲೆಬಸ್ಸು ನಮಗೆ 6ನೇ ತರಗತಿ, 7ನೇ ತರಗತಿ, 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ಈ ಒಂದು ತಮಿಳುನಾಡು ಟೆಕ್ಸ್ಟ್ ಬುಕ್ಗಳು ಕನ್ನಡದಲ್ಲಿ ಸಿಗ್ತಾವ. ನೀವು ಅದನ್ನು ಏನು ಮಾಡಬೇಕು ಅಂತಂದಾಗ ನೆಟ್ಟಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು. ಡೌನ್ಲೋಡ್ ಮಾಡ್ಕೊಂಡ್ರೆ ಏನಾಗುತ್ತೆ ಅಂತಂದಾಗ ನೀವು ಅವುಗಳನ್ನು ಓದಿದರೆ ಕೇವಲ ಡೌನ್ಲೋಡ್ ಮಾಡ್ಕೊಂಡು ಮೊಬೈಲಲ್ಲ, ಅದನ್ನು ಸಾಧ್ಯ ಆದರೆ ಏನು ಮಾಡಬೇಕು ಅಂತಂದಾಗ ಪ್ರಿಂಟ್ ತೆಗೆಸ್ಕೋಬೇಕು. ನಾವು ಈ ಪ್ರಿಂಟ್ ತೆಗೆಸ್ಕೊಂಡು ನಾವು ಈ ಥರ ಈ ಒಂದು 6ನೇ ತರಗತಿ ಹೆಂಗೆ ಓದ್ತಾ ಇದ್ದೀವಿ ನೋಡ್ರಿ, ಅದೇ ರೀತಿ 6ರಿಂದ 12ರವರೆಗೆ ಬಂದಾಗ ತಮಿಳುನಾಡು ಟೆಕ್ಸ್ಟ್ ಬುಕ್ಗಳನ್ನು ನಾವು ಓದಲೇಬೇಕು. ಆ ಥರ ಓದಿದ್ರೆ ಏನಾಗುತ್ತೆ ಅಂದಾಗ ನಮ್ಗೆ ಹೆಚ್ಚಿನ ಒಂದು ನಾಲೆಜ್ ಇಲ್ಲಿ ಬರುತ್ತೆ. ಅದಲ್ಲದೆ ನಾವು ಮತ್ತೆ ಯಾವ ಪುಸ್ತಕಗಳು ಓದಬೇಕು ಅಂತಂದರೆ ಈ ಒಂದು ಅರ್ಚನಾ ಪುಸ್ತಕ MS ಅರ್ಚನಾ ಬರೆದಿರ್ತಕ್ಕಂತಹ ಪ್ರಾಚೀನ ಭಾರತೀಯಾಸ, ಮಧ್ಯಕಾಲೀನ ಭಾರತೀಯಾಸ, ಆಧುನಿಕ ಭಾರತೀಯಾಸ ಇದೇ ಪುಸ್ತಕ ಓದಬೇಕಂತ ನಿಯಮ ಇಲ್ಲ. ನಾನು ಈ ಪುಸ್ತಕಗಳನ್ನು ಓದ್ತಾ ಇದ್ದೀನಿ ಅಷ್ಟೇ. ಈ ಪುಸ್ತಕಗಳನ್ನು ಓದ್ತಾ ಇದ್ದೀನಿ. ನಾನು 2015ರ ಒಂದು ಪರೀಕ್ಷೆಯಲ್ಲಿ ನನಗೆ 7ನೇ ರ್ಯಾಂಕ್
ಗುಲ್ಬರ್ಗ ಡಿವಿಷನ್ಗೆ ಏನಂದಾಗ 7ನೇ ರ್ಯಾಂಕ್ ಬಂದಿತ್ತು. ಆ ಒಂದು ದೃಷ್ಟಿಯಿಂದ ಈ ಪುಸ್ತಕಗಳು ನನಗೆ ಏನಂದಾಗ ನಾವು ಪ್ರಶ್ನೆ ಪತ್ರಿಕೆ ನೋಡಿದಾಗ ಈ ಟೆಕ್ಸ್ಟ್ ಬುಕ್ಗಳಲ್ಲಿ ಏನು ಸಿಕ್ಕಿದಂದಾಗ ಈ ರೆಫರೆನ್ಸ್ ಬುಕ್ಗಳಲ್ಲಿ ಆನ್ಸರ್ ಸಿಕ್ಕಿರ್ತಕ್ಕಂಥ ಪ್ರಮಾಣ ಜಾಸ್ತಿ ಇದೆ. ಹಂಗಾಗಿ ನಾನು ಈ ಪುಸ್ತಕ ರೆಫರ್ ಮಾಡ್ತಾ ಇದ್ದೀನಿ. ಬೇರೆ ಯಾವುದೋ ಪುಸ್ತಕದಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರ ಸಿಕ್ಕರೆ ನೀವೇನು ಮಾಡ್ಬೋದು, ಆ ಪುಸ್ತಕಗಳು ತಗೋಬೋದು. ಪ್ರಾಚೀನ ಭಾರತೀಯಾಸ, ಮಧ್ಯಕಾಲೀನ ಭಾರತೀಯಾಸ, ಆಧುನಿಕ ಭಾರತೀಯಾಸ, ಈ ಪುಸ್ತಕಗಳನ್ನು ನಾವಿಲ್ಲಿ ಓದಲೇಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್, ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳನ್ನು ಓದಬೇಕು, ಭೂಗೋಳಕ್ಕೆ ಸಂಬಂಧಪಟ್ಟಂತೆ ಯಾವ ಪುಸ್ತಕಗಳು ಓದಬೇಕು. ಇಲ್ಲಿ ನಮ್ಗೆ ಏನಂದಾಗ ಟೆಕ್ಸ್ಟ್ ಬುಕ್ ವೆರಿ ಇಂಪಾರ್ಟೆಂಟ್. ನಮಗೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ಟೆಕ್ಸ್ಟ್ ಬುಕ್ಗಳು, ಅದರಲ್ಲಿ ಭೂಗೋಳ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯಗಳು 8ನೇ ತರಗತಿಯಲ್ಲಿ ಪ್ರಾಕೃತಿಕ ಭೂಗೋಳ ಕಂಡು ಬರುತ್ತೆ. ನಂತರ 9ನೇ ತರಗತಿಯಲ್ಲಿ ಕರ್ನಾಟಕ ಭೂಗೋಳ ಕಂಡು ಬರುತ್ತೆ. 10ನೇ ತರಗತಿಯಲ್ಲಿ ಭಾರತದ ಭೂಗೋಳ ಕಂಡು ಬರುತ್ತೆ. ಈ ಟೆಕ್ಸ್ಟ್ ಬುಕ್ಗಳು ಅದಲ್ಲದೆ PU1 ಮತ್ತು 2ದಲ್ಲಿ PU1ದಲ್ಲಿ ಪ್ರಾಕೃತಿಕ ಭೂಗೋಳ ಜೊತೆಗೆ ಭಾರತದ ಭೂಗೋಳ ಇದೆ. ಅದೇ ರೀತಿ PU2ದಲ್ಲಿ ಭಾರತದ ಭೂಗೋಳ ಕಂಟೆಂಟ್ ಇದೆ. ಹಂಗಾಗಿ ಈ ಒಂದು ಸರ್ಕಾರಿ ಪುಸ್ತಕಗಳನ್ನು ಯಾವುದು ಅಂದಾಗ ಸರ್ಕಾರಿ PU ಪುಸ್ತಕಗಳನ್ನು, ಟೆಕ್ಸ್ಟ್ ಬುಕ್ಗಳನ್ನು ನಾವಿಲ್ಲಿ ಜಿಯೋಗ್ರಫಿ ಸಂಬಂಧಪಟ್ಟದ್ದೇ ಓದಬೇಕು. ಮಾರ್ಕೆಟಲ್ಲಿ ಸಿಗ್ತದೆ ಈ ಪುಸ್ತಕಗಳು. ಅದಲ್ಲದೆ ರೆಫರೆನ್ಸ್ ಬೇಕಾದರೆ ಯಾವ ಪುಸ್ತಕ ಓದಬೇಕು ಅಂತಂದರೆ ಈ ಒಂದು ತಮಿಳುನಾಡು ಟೆಕ್ಸ್ಟ್ ಬುಕ್ಕಲ್ಲಿ ಸಹ ಜಿಯೋಗ್ರಫಿ ಇದೆ, ಅದನ್ನು ಓದಬಹುದು. ಅದಲ್ಲದೆ ಡಾಕ್ಟರ್ ರಂಗನಾಥ್ ಬರೆದಿರ್ತಕ್ಕಂತಹ ಪುಸ್ತಕಗಳು, ಡಾಕ್ಟರ್ ರಂಗನಾಥ್ ಬರೆದಿರ್ತಕ್ಕಂತಹ 3 ಪುಸ್ತಕಗಳು ಸಿಗ್ತವೆ ಮಾರ್ಕೆಟ್ನಲ್ಲಿ. ಪ್ರಾಕೃತಿಕ ಭೂಗೋಳ, ಕರ್ನಾಟಕ ಭೂಗೋಳ ಜೊತೆಗೆ ಭಾರತದ ಭೂಗೋಳ. ಈ ಪುಸ್ತಕಗಳು ಇರುವಾಗ ನಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತವೆ. ಬಹುತೇಕವಾಗಿ ಪಿನ್ ಟು ಪಿನ್ನು ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಎಲ್ಲಿ ಸಿಗುತ್ತೆ ಅಂತಂದಾಗ ಈ ರಂಗನಾಥ ಪುಸ್ತಕಗಳಲ್ಲಿ ಸಿಗ್ತದ. ಹಂಗಾಗಿ ಈ ಪುಸ್ತಕಗಳನ್ನು ಓದ್ತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್. ನಂತರ ಪೌರನೀತಿ ಸಂಬಂಧಪಟ್ಟಂತೆ ನಮಗೆ ರೆಫರೆನ್ಸ್ ಬುಕ್ ಯಾವುದು ಅಂತಂದಾಗ ಈ ಒಂದು ಪೊಲಿಟಿಕಲ್ ಸೈನ್ಸ್ ಅಂತಕ್ಕಂಥ ಯಾವುದು ಅಂತಂದಾಗ ಪೊಲಿಟಿಕಲ್ ಸೈನ್ಸ್, ಈ ಒಂದು ಭಾರತದ ಸರ್ಕಾರ ಅಂತಕ್ಕಂಥದ್ದು. ಈ ಪೊಲಿಟಿಕಲ್ ಸೈನ್ಸ್ ಅಲ್ಲಿ ಯಾವುದು ಓದಬೇಕು ಅಂತಂದ್ರೆ 8, 9, 10ನೇ ತರಗತಿಯ ಪಠ್ಯ ವಿಷಯಗಳನ್ನು 8, 9, 10ನೇ ತರಗತಿಯ ಪಠ್ಯ ವಿಷಯಗಳನ್ನ ಜೊತೆಗೆ ನಮ್ಮ ರೆಫರೆನ್ಸ್ ಬುಕ್ ಬೇಕು ಅಂತಂದ್ರೆ ಈ ಒಂದು PS ಗಂಗಾಧರ ಬರೆದಿರ್ತಕ್ಕಂತಹ ಭಾರತ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥ ವಿಷಯ, ಭಾರತ ಸರ್ಕಾರ ಮತ್ತು ರಾಜಕೀಯ ಅಂತಕ್ಕಂಥ ವಿಷಯವನ್ನು ನಾವು ಓದಿದರೆ ಏನು ಮಾಡ್ಬೋದು ಅಂತಂದಾಗ ಇಲ್ಲಿ ಪೌರನೀತಿಯಲ್ಲಿ ಬರ್ತಕ್ಕಂಥ ಸುಮಾರು 15 ಪ್ರಶ್ನೆ ಕೇಳಿದ್ರೆ 15 ಸಹ ಏನಾಗುತ್ತೆ ಅಂದಾಗ ನಮ್ಮ ಅಂಕ ಗಳಿಕೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 8ನೇ ತರಗತಿ, 9ನೇ ತರಗತಿಯ 10ನೇ ತರಗತಿ ಇರತಕ್ಕಂತಹ ಪಠ್ಯ ಹೆಂಗ್ ಓದಬೇಕು ಅಂತಂದಾಗ ಲೈನ್ ಟು ಲೈನ್ ಓದ್ಬೇಕು. ನಮಗೆ ಲೈನ್ ಟು ಲೈನ್ ಪ್ರತಿಯೊಂದು ಲೈನ್ ಸಹ ಬಹಳಷ್ಟು ಇಂಪಾರ್ಟೆಂಟು. ಅಲ್ಲಿರ್ತಕ್ಕಂಥ ಪ್ರತಿಯೊಂದು ವಿಷಯವನ್ನ ಸರಳವಾಗಿ ಅರ್ಥವಾಗುವಂತೆ ಸಮಯ ಕೊಟ್ಕೊಂಡು ನಾವಿಲ್ಲಿ ಓದಬೇಕು. ಈ ಥರ ಓದೋದಾದರೆ ನಮಗೇನಾಗುತ್ತೆ, ನಮಗೆ ಹೆಚ್ಚಿನ ರೆಫರೆನ್ಸ್ ಬೇಕು ಅಂತಂದರೆ ಈ ಒಂದು ಭಾರತದ ಆರ್ಥಿಕತೆ ಅಂತ ಬರುತ್ತೆ. ಭಾರತ ಆರ್ಥಿಕತೆ ಬರುತ್ತೆ. ಜೊತೆಗೆ ಯಾವ್ದಂದಾಗ ಕರ್ನಾಟಕದ ಆರ್ಥಿಕತೆ ಅಂತ ಬರುತ್ತೆ. ಕರ್ನಾಟಕದ ಆರ್ಥಿಕತೆ ಯಾರು ಬರೆದಿರ್ತಕ್ಕಂಥದ್ದು ಅಂದಾಗ ಗರಣಿ ಕೃಷ್ಣಮೂರ್ತಿ ಅವರು ಬರೆದಿರ್ತಕ್ಕಂತಹ ಈ ಪುಸ್ತಕ, ಅದು ಗರಣಿ ಕೃಷ್ಣಮೂರ್ತಿ ಬರೆದಿರ್ತಕ್ಕಂಥ ಪುಸ್ತಕ ಹೆಂಗಿರ್ಬೇಕು ಅಂತಂದಾಗ ಅಪ್ಡೇಟ್ ಇರಬೇಕು. ಅಪ್ಡೇಟ್ ಇರ್ತಕ್ಕಂಥ ಪುಸ್ತಕಗಳು ಅಂದರೆ 2025-26ನೇ ಎಲ್ಲ ಅಂಕಿ ಅಂಶ ಒಳಗೊಂಡಿರ್ತಕ್ಕಂಥ ಪುಸ್ತಕ ತಗೊಂಡ್ರೆ ನಮಗೇನಾಗುತ್ತೆ ಅಂದಾಗ ಅರ್ಥಶಾಸ್ತ್ರದಲ್ಲಿ ಕೇಳ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೆ ನಾವೇನು ಮಾಡ್ಬೋದು ಅಂತಂದಾಗ ಉತ್ತರಗಳನ್ನು ಹುಡುಕಬಹುದು. ಅಂದರೆ ಕೆಲವು ಸಂದರ್ಭಗಳಲ್ಲಿ ಇನ್ನೂ ಬೇಕು ಅಂತಂದರೆ PU1 ಮತ್ತು 2 ಪುಸ್ತಕಗಳನ್ನು ಸಹ ಈ ಒಂದು ಅರ್ಥಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಏನು ಕಂಟೆಂಟ್ ಕೊಟ್ಟಿದ್ದಾರೆ PU1 ಮತ್ತು 2ದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನಾವು ಸಂಗ್ರಹಿಸ್ಕೊಂಡ್ರೆ ಎಲ್ಲ ಪ್ರಶ್ನೆಗೆ ಉತ್ತರಗಳು ನಮಗೆ ಸಿಗ್ತಾವೆ ಅಂತ ಹೇಳ್ಬೋದು ನಾವು. ಅದೇ ರೀತಿಯಾಗಿ ಸಮಾಜಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿಯ ಪಠ್ಯ ಇಲ್ಲಿರ್ತಕ್ಕಂಥ ಕಂಟೆಂಟ್ ಆಧರಿಸಿ ಇಲ್ಲಿರ್ತಕ್ಕಂತಹ ಒಂದು ಇಲ್ಲಿರ್ತಕ್ಕಂತಹ ಕೆಲವೊಂದು ಕಂಟೆಂಟ್ ಆಧರಿಸಿ PU1 ಮತ್ತು 2 ಪುಸ್ತಕಗಳನ್ನು PU1 ಮತ್ತು 2 ಪುಸ್ತಕಗಳನ್ನು ನಾವು ಓದಿದ್ರೆ ಏನಾಗುತ್ತೆ ಅಂತಂದಾಗ ನಮಗೆ ಸಮಾಜಶಾಸ್ತ್ರ ವಿಷಯದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಹೆಂಗಂದಾಗ ಇಲ್ಲಿರ್ತಕ್ಕಂಥ ಬಹುತೇಕವಾಗಿ PU ಗಿಂತ ಈ ಸಮಾಜಶಾಸ್ತ್ರದ 8, 9 ಇರತಕ್ಕಂತಹ ಈ ಲೈನ್ ಟು ಲೈನ್
ಇಲ್ಲೇ ಪ್ರಶ್ನೆಗಳು ಬಂದಿದ್ದಾವೆ. ಇನ್ನು ಇವತ್ತಿಗೂ ಸಹ ಡೆಪ್ತ್ ಹೋಗಿಲ್ಲ. ಅದೇ ರೀತಿಯಾಗಿ ಇನ್ನೊಂದು ವಿಷಯ ಯಾವುದು ಅಂತಂದಾಗ ಈ ಒಂದು ವ್ಯವಹಾರ ಅಧ್ಯಯನ ಅಥವಾ ವಾಣಿಜ್ಯ ಶಾಸ್ತ್ರ ಅಂತಕ್ಕಂಥ ವ್ಯವಹಾರ ಅಧ್ಯಯನ, ವಾಣಿಜ್ಯ ವಿಷಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಅಧ್ಯಯನ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದಾಗ 8ನೇ ತರಗತಿ, 9ನೇ ತರಗತಿ, 10ನೇ ತರಗತಿ ಪಠ್ಯ ವಿಷಯಗಳನ್ನು ನಾವು ಚಾಚು ತಪ್ಪದೆ ಪ್ರತಿಯೊಂದು ಅಂಶಗಳನ್ನು ಗಮನ ಹರಿಸಿದ್ದೇ ಆದರೆ ನಾವೇನು ಮಾಡ್ಬೋದು ಅಂದಾಗ ಈ ಒಂದು ಪ್ರೌಢಶಾಲಾ ಶಿಕ್ಷಕರ ಪತ್ರಿಕೆ 2 ಯಾವುದು ಅಂತಂದಾಗ ಕಲಾ ಅಂತಕ್ಕಂಥ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವೇನು ಮಾಡ್ಬೋದು, ಅತಿ ಹೆಚ್ಚು ಅಂಕಗಳನ್ನು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಈ ಒಂದು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ಎಷ್ಟು ಮುಖ್ಯ ಅಂತಂದರೆ, ಈಗ ಆಲ್ರೆಡಿ 2014-15 ಕರೆದ್ರು. ನೆಕ್ಸ್ಟ್ ಯಾವಾಗ ಕರೆದಾರ 2025-26ನೇ ಸಾಲಿನ ಕರಿತೀವಿ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ನೆಕ್ಸ್ಟ್ ನಾವು ಈ ಅವಕಾಶಗಳನ್ನು ಯಾವುದೇ ಕಾರಣಕ್ಕಾಗಿ ತಪ್ಪಿಸ್ಕೋಬಾರ್ದು ಅಂತಂದರೆ ಈ ಒಂದು ಪತ್ರಿಕೆ 1 ಎಷ್ಟು ಇಂಪಾರ್ಟೆಂಟ್ ನೋಡ್ರಿ. ಪತ್ರಿಕೆ 2 ಸಹ ನಮ್ಗೆ ಏನಾಗುತ್ತೆ ಅಂತಂದಾಗ ಬಹಳಷ್ಟು ಮುಖ್ಯ. ನಾವು ಓದಿದ್ದೇ ಆದರೆ ನಿಜವಾಗಿ ಏನು ಮಾಡ್ಬೋದು, ಈ ಒಂದು ನಮಗೆ ಸಾರ್ಥಕತೆ ಕಾಣುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.